विद्यार्थिगळे इंदु नाऊ सीखने के प्रतिफल दूसरा पढ़ी सुनी कहानी कविता आदि के माध्यम से वर्ण और मात्राओं को सीखेंगे। ವಿದ್ಯಾರ್ಥಿಗಳೇ ಈಗಾಗಲೇ ಒಂದನೇ ಅಭ್ಯಾಸದಲ್ಲಿ ಅಕ್ಷರಗಳ ಸ್ವರೂಪಗಳನ್ನು ಕಲಿತಿದ್ದೀರಾ। ಎರಡನೇದರಲ್ಲಿ ಕಥೆಗಳಿರ್ಬೋದು, ಕವಿತೆಗಳಿರ್ಬೋದು, ಅವುಗಳ ಮಾತ್ರೆಗಳ ಮುಖಾಂತರ ಶಬ್ದಗಳನ್ನು ರಚನೆ ಮಾಡೋದನ್ನು ಕಲಿಯಬೇಕು। ಅದರಲ್ಲಿ ಒಂದನೇ ಗತಿವಿಧಿ ಇದೆ, ಬಿನಾ ಮಾತ್ರ ವಾಲೆ ಸರಳ ಶಬ್ದ, ಅಂದರೆ ಮಾತ್ರೆಗಳಿಲ್ಲದೆ ಸರಳ ಶಬ್ದವನ್ನು ಬರೀತಕ್ಕಂಥ ಪದ್ಧತಿ। ಅಭ್ಯಾಸ 2.1 नीचे दिए गए शब्दों को लिखिए। ಹೇಗಿದೆಯೋ ಹಾಗೆ ಅನ್ನುತ್ತಾ ಗಟ್ಟಿ ಧ್ವನಿಯಿಂದ ಹೇಳುತ್ತಾ ಬರಿತಾ ಹೋಗಬೇಕು। ಕಲ, ಜಲ, ಫಲ್, ಹಲ್, ತಲ್, कर, नर, डर, जर, दर, अब, जब, तब, सब, कब, करम, चमन, गरम, मगन, शरद, शरम, समय, सपर, गगन, नमक, नमन, पवन, दमन, जगत, चलन, भवन, सरल, चरण, नयन, रतन। ಇಲ್ಲಿ ಕೊಟ್ಟಿರುವ ಶಬ್ದಗಳನ್ನು ನೋಡಿ ಅದೇ ರೀತಿಯಾಗಿ ಬರೆಯಲು ಪ್ರಯತ್ನಿಸಬೇಕು ವಿದ್ಯಾರ್ಥಿಗಳೇ। ಈಗ ಅಭ್ಯಾಸ 2.2 ನೋಡೋಣ। नमूने के अनुसार शब्द बनाइए। नमूना दिया गया है म, न, क, इन तीनों को अलग अलग अक्षर है, इनको एक शब्द बनाना है। जैसे ನಮಕ, ಇಲ್ಲಿ ಕೊಟ್ಟಂಥ ಉದಾಹರಣೆಯನ್ನು ಸರಿಯಾಗಿ ಜೋಡಿಸ್ಬೇಕು। ಉದಾಹರಣೆಗೆ ಇಲ್ಲಿ ವ ಬ ನ ಕೊಟ್ಟಿದ್ದಾರೆ, ವ ಬ ನ ಅಂದರೆ ಇಲ್ಲಿ ಏನಾಗ್ತಾ ಇದೆ, ಈಗ ಬ ವ ನ। ಎರಡನೇದು ಸಮಯ, ಸಹನ, ಗಗನ, ನಯನ, ಪವನ, ನಮನ, ಜಗತ್, ಚಲನ್, ಚಮನ್। ಹೀಗೆ ವಿದ್ಯಾರ್ಥಿಗಳೇ ಶಬ್ದಗಳನ್ನು ರಚನೆ ಮಾಡೋದ್ರಿಂದ ಶಬ್ದ ಸಂಗ್ರಹದ ಜೊತೆಗೆ ಬರೆಯಲು ಕೂಡ ಬರುತ್ತದೆ। ಈಗ ಅಭ್ಯಾಸ 2.3 ಬಿನಾ ಮಾತ್ರ ವಾಲೆ ಸರಳ ಶಬ್ದ ಲಿಖಿಯೆ। ಮಾತ್ರೆಗಳಿಲ್ಲದೆ ಸರಳವಾದ ಶಬ್ದಗಳನ್ನು ಬರೆಯಬೇಕು। ಉದಾಹರಣೆಗೆ ಶರ್ಬತ್, ಬರ್ತನ್ ಕೊಟ್ಟಿದ್ದಾರೆ। ಇಲ್ಲಿ ಕೊಟ್ಟಿರುವ ಶಬ್ದಗಳು ವಿದ್ಯಾರ್ಥಿ ಬರೆದಿದ್ದಾರೆ, ಆದರೆ ಇವುಗಳನ್ನೇ ಬರೀಬೇಕಂತ ಹೇಳ್ತಾ ಇಲ್ಲ, ತಮಗೆ ತಿಳಿದಿರುವ ಸರಳ ಶಬ್ದಗಳನ್ನು ಬರೀಬಹುದು। ಇಲ್ಲಿ ಬರೆದಂಥ ಶಬ್ದಗಳನ್ನು ಒಂದು ಸಲ ನೋಡೋಣ। ಉಪವನ, बरगद, समझकर, पलभर, झटपट, गड़बड़, बचपन, अवसर, समतल, सलगम, अफसर, मतलब, कटहल, बरगद, कसरत, कलकल, चलचर, शरबत, गटकर, नटकट, अदरक, दशरथ, झटपट, हलचल, लगभग, जमकर, हरकत, पकड़कर, चलकर, उपकरण, बदलकर, मतलब, सरलता, पल पल, दरअसल, भयजनक, टहलकर, बचपन, पढ़कर, वनचर, चढ़कर, जनमत, पलटकर, चलकर, इलकल, असफल, एक एक, पकड़कर, उठकर, उतरकर। ಹೀಗೆ ನಿಮಗೆ ತಿಳಿದಿರುವ ಶಬ್ದಗಳನ್ನು ಬರೆಯಬಹುದು ಮಕ್ಕಳೇ। ಈಗ ಅಭ್ಯಾಸ 2.4 ನಮೂನೆಗೆ ಅನುಸಾರ ಶಬ್ದ ಬನಾಯಿ। ಇಲ್ಲೊಂದು ಅಕ್ಷರಗಳನ್ನು ಕೊಟ್ಟಿದ್ದಾರೆ, ಅವುಗಳನ್ನು ಜೋಡಿಸ್ತಾ ಹೋಗಬೇಕು। ಇಲ್ಲಿ ನ, ಜ, ಪ, ಬ, ಫ, ಚ, ಅ, ಕ ಇವುಗಳಿಗೆ ಲ ಅನ್ನು ಜೋಡಿಸ್ತಾ ಹೋದರೆ, ಉದಾಹರಣೆಗೆ ನ ಲ ಜೋಡಿಸಿದಾಗ ನಲ ಆಗ್ತಾಯಿದೆ। ಇಲ್ಲಿ ಡೈರೆಕ್ಟಾಗಿ ಶಬ್ದಗಳನ್ನು ಬರೆಯಲಾಗಿದೆ, ತಾವು ಗಮನಿಸಬಹುದು। जल, जल, फल, बल, फल, चल, हल, कल। ಶಿಕ್ಷಕ ಪ್ರತಿಪುಷ್ಟಿ ಇದೆ। ಈ ಮಗು ಸರಿಯಾಗಿ ಓದಲು ಬರ್ತಿದ್ದಾರೆ, ಅದಕ್ಕಾಗಿ ಇಲ್ಲಿ ಮಗು ಸರಿಯಾಗಿ ಓದಲು ಬರೆಯಲು ಬರ್ತಾ ಇದೆ, ಅದಕ್ಕಾಗಿ ಇಲ್ಲಿ ಬರೆಯಲಾಗಿದೆ पत्र पढ़कर शब्द की रचना कर सकता है। छात्र पढ़कर शब्द की रचना कर सकता है ಅಂದರೆ ಇವೆಲ್ಲ ಓದಲು ಬರುತ್ತದೆ।
ಈಗ ಗತಿವಿಧಿಯನ್ನು ಇವುಗಳನ್ನು ಬೇಕಾದರೆ ಕಲಿಕಾ ಹಾಳೆ ಕೃತಿ ಸಂಪುಟದಲ್ಲಿ ಕೂಡ ಇಟ್ಕೋಬೋದು. ಇದನ್ನು ಗತಿವಿಧಿ ನೋಡಿ. स्वरों की मात्राओं का परिचय अभ्यास 2.5 निम्नलिखित स्वर और उनकी मात्राओं से मिलान कीजिए और लिखिए. ಇಲ್ಲಿ ಸ್ವರಗಳ ಕೊಟ್ಟಿದ್ದಾರೆ, ಇಲ್ಲಿ ಮಾತ್ರೆಗಳನ್ನು ಕೊಟ್ಟಿದ್ದಾರೆ, ಅವುಗಳನ್ನು ಹೊಂದಿಸಬೇಕು. ಈಗಾಗಲೇ ಇಲ್ಲಿ ಹೊಂದಿಸಲಾಗಿದೆ. ಆ ಮಾತ್ರೆ ಯಾವುದು, ಈ ಮಾತ್ರೆ ಯಾವುದು, ಈ ಮಾತ್ರೆ, ಓ ಓ ಅವು ಅಮ್ಮ ಆ ಮಾತ್ರೆ, ಇವುಗಳನ್ನು ಗಮನಿಸಿ ಓದಲು ಬರೆಯಬೇಕು. ಇಲ್ಲಿ ಶಿಕ್ಷಕ ಪ್ರತಿಪುಷ್ಟಿಯನ್ನು ಕೊಟ್ಟಿದ್ದಾರೆ. ಛಾತ್ರ ಸ್ವರ ಅವ್ರ ವ್ಯಂಜನ ಸಮಜ್ಕರ್ ಪಡ್ತೆ हैं. ಅಂದರೆ ಮಗು ಸರಿಯಾಗಿ ಸ್ವರಗಳನ್ನು ವ್ಯಂಜನಗಳನ್ನು ತಿಳಿದುಕೊಂಡು ಓದ್ತಿದ್ರೆ ಬರೀಬೇಕು. ಇಲ್ಲಾಂದರೆ ತೋಡ ಸಮಜ್ತಾ ಹೈ. ಹೀಗೆ ನಿಮಗೆ ತಿಳಿದ ವಿಷಯಗಳನ್ನು ಇಲ್ಲಿ ಕೂಡ ಬರೀಬಹುದು. ಗತಿವಿಧಿ 3 12 कड़ी लिखना अभ्यास 2.6 निम्नलिखित स्वर मात्राओं की सहायता से नमूने के अनुसार 12 कड़ी लिखिए. ಇಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಕ ವರ್ಗ ಖ ಖ ಕಿ ಖಿ ಕು ಖು ಕೃ ಕೆ ಕೈ ಕೋ ಕೌ ಕಂ ಕಹ. ಇದೇ ರೀತಿಯಾಗಿ ಕದಿಂದ ಜ್ಞವರೆಗೆ ಮಕ್ಕಳಿಗೆ ಬರೆಯಲು ತಿಳಿಸಬೇಕು. ಈಗಾಗಲೇ ಈ ಮಗು ಬರೆದಿದೆ. ಅಭ್ಯಾಸ 2.7 ಆಕಿ ಮಾತ್ರಾ ಕಾ ಪ್ರಯೋಗ करते हुए ಶಬ್ದ ಲಿಖಿಯೆ. ಅಂದರೆ ಮಾತ್ರ ಆ ಬರ್ತಕ್ಕಂಥ ಶಬ್ದಗಳನ್ನು ಗುರುತಿಸಿ ಬರಿಬೇಕು. ಇಲ್ಲಿ ಡೈರೆಕ್ಟಾಗಿ ಮಗು ಶಬ್ದ ಬರೆದಿದೆ. ಇದನ್ನು ಮಾತ್ರೆ ಮುಖಾಂತರ ಕೂಡ ಬರಿಬಹುದು. ತಮಗೆ ಬಿಟ್ಟಿದ್ದು. ನಾನ, ಕಾಕ, ರಾಜ, ರಾಧ, ಚಾಚ, ಗಾನ, ಕಾಲ, ಛಾತ್ರ, ಛಾಯ, ಮಾಮ, ಈ ಟೈಪ್ ಬರ್ತಕ್ಕಂಥ ಆ ಮಾತ್ರೆಗಳನ್ನು ಬರೆದಿದ್ದಾರೆ. ಇಲ್ಲಿ ಇದೇ ಥರನಾಗಿ ಹೆಚ್ಚು ಶಬ್ದಗಳನ್ನು ಬರೆಯಲಿಕ್ಕೆ ಮಕ್ಕಳಿಗೆ ಹೇಳಿದರೆ ಇನ್ನೂ ಆ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಶಬ್ದಗಳನ್ನು ಕಲಿಯುತ್ತಾರೆ. ಅಭ್ಯಾಸ 2.8 ನಮೂನೆ ಕೆ ಅನುಸಾರ ಈ ಮಾತ್ರಾ ವಾಲೆ ಶಬ್ದ ಲಿಖಿ. ಆಗಲೇ ಆ ಮಾತ್ರೆಯಲ್ಲಿ ಬರ್ತಕ್ಕಂಥ ಶಬ್ದಗಳನ್ನು ಬರೆದ್ರಿ. ಅದಕ್ಕಿಂತ ಮೊದಲು ಅ ಮಾತ್ರೆ ಶಬ್ದಗಳನ್ನು ಬರೆದಿದ್ದೀರಾ. ಈಗ ಈ ಮಾತ್ರೆ ಬರ್ತಕ್ಕಂಥ ಶಬ್ದಗಳು, ಇದನ್ನು ಮೇಲೆ ಉದಾಹರಣೆ ಕೊಟ್ಟಿದ್ದಾರೆ. ಆ ರೀತಿಯಾಗಿ ಬರಿಬೋದು. ಇಲ್ಲಾಂದರೆ ನಿಮ್ಮದೇ ಆದಂಥ ರೀತಿಯಲ್ಲಿ ಶಬ್ದಗಳನ್ನು ಕೂಡ ಬರಿಬಹುದು. ತಿಳಿದರೆ ಮುಗಿದು ಹೋಯಿತು, ಮಗು ಸಂಪೂರ್ಣ ಕಲಿತಂತೆ. ಚಿತ್ರ, ವಿಜ್ಞಾನ, ಮಿತ್ರ, ಶಿವ, ಪಿತಾ, ಶೀರ್, ದಿಲ್, ಕಿರಣ್, ಕಿಲಾ, ವಿಶಾಲ್. ಇದೇ ರೀತಿಯಾಗಿ ಬೇರೆ ಶಬ್ದಗಳನ್ನು ಕೂಡ ತಾವು ಬರೀಬಹುದು. ಅಭ್ಯಾಸ 2.9 नमूने के अनुसार ई मात्रा वाले शब्द लिखिए. फीला, 20, 30, गीत, सीटी, दीवार, गीली, नीला, सीता, जीत. ಈ ರೀತಿಯಾಗಿ ಬರೀಬಹುದು. ಇನ್ನು ಅಭ್ಯಾಸ 2.10 नमूने के अनुसार ऊ की मात्रा वाले शब्द लिखिए. फूल, पुत्र, कुतिया, कुमार, गुड़िया, ಕುಮಾರಿ, ಮುನಿ, ಖುಷಿ, ಸುಧಾ, ಸೂರ್. ಈ ರೀತಿಯಾಗಿ ಬರೆಯಲಾಗಿದೆ. ತಾವು ಕೂಡ ಬೇರೆ ಶಬ್ದಗಳನ್ನು ಕೂಡ ಇದರಲ್ಲಿ ಸೇರಿಸಬಹುದು. ಅಭ್ಯಾಸ 2.11 नमूने के अनुसार ऊ मात्रा वाले शब्द लिखिए. सूरज, सूर, दूध, भूख, धूल, पूजा, झूला, सूर्य, जूता, घूमना. ಅಭ್ಯಾಸ 2.12 ನಮೂನೆ ಕೆ ಅನುಸಾರ ರೂ ಮಾತ್ರಾ ವಾಲೆ ಶಬ್ದ ಲಿಖಿಯೆ. ಅಲ್ಲೊಂದು ಉದಾಹರಣೆಗೆ ವೃಕ್ಷ ಕೊಟ್ಟಿದ್ದಾರೆ. ಇದೇ ರೀತಿಯಾಗಿ ಬೇರೆ ಕೂಡ ಮೇಲೆ ಹೇಳಿದಂತೆ ಬರೀಬಹುದು. ಕೃಷಕ, ತೃಣ, ಕೃಪಾಲು, ವೃಕ್ಷವರ್, ಕೃಪಾ, ಮೃದು, ಕೃಷ್ಣ, ನೃತ್ಯ, ಸೃಜನ, ಹೃದಯ. ಅಭ್ಯಾಸ 2.13 ನಮೂನೆ ಕೆ ಅನುಸಾರ ಎ ಮಾತ್ರಾ ವಾಲೆ ಶಬ್ದ ಲಿಖಿಯೆ. ಅಲ್ಲಿ ಉದಾಹರಣೆಗೆ ಬೇಟಾ ಕೊಟ್ಟಿದ್ದಾರೆ. ಪೇಟ್, ಬೇಲ್, ಮೇಲ, ಕೇತ್, ದೇಶ್, ದೇನ, ರೇಲ್, ಚೇತಕ್, ನೇತ್ರ, ಕೇಲ್. ಈಗ ಅಭ್ಯಾಸ 2.14 ನೋಡೋಣ. नमूने के अनुसार आई मात्रा वाले शब्द लिखिए. मैदान, मैना, बैल, बैट, पैदल, सैर, बैसाखी, मैसूर, मैदा, भैंस. अभ्यास 2.15 नमूने के अनुसार ओ मात्रा वाले शब्द लिखिए. सूचना, लोग, बोतल, सोया, सोना, लोबी, ओकली, भोजन, गोला, रोकना. ಗೋಲು ಬರಿಬೋದು ಅಥವಾ ಗೋಲನ್ನು ಬರಿಬೋದು. ಹೀಗೆ ಬೇರೆ ಶಬ್ದಗಳು ಕೂಡ ಮಕ್ಕಳೇ ತಾವು ಬರೀಲಿಕ್ಕೆ ಪ್ರಯತ್ನಿಸಿ. ಅಭ್ಯಾಸ 2.16 ನಮೂನೆ ಕೆ ಅನುಸಾರ ಅವು ಮಾತ್ರಾ ವಾಲೆ ಶಬ್ದ ಲಿಖಿಯೆ. ಈ ಉದಾಹರಣೆಗೆ ಇಲ್ಲಿ ಗೌರಿ ಕೊಟ್ಟಿದ್ದಾರೆ. ಕೌನ್, ದೌಲತ್, ಔರತ್, ಔಷಧ್, ಔಲಾದ್, ಸೌದಾ, ಕೌವಾ, ನೌಕಾ, ಮೌಸಿ, ಗೌನ್.
ಇನ್ನು ಅಭ್ಯಾಸ 2.17ರಲ್ಲಿ ನೋಡೋಣ. नमूने के अनुसार शब्द लिखिए. ಇಲ್ಲಿ ಕೊಟ್ಟಿದ್ದಾರೆ. उदाहरण ना जोड़कर म को क्या होता है, नाम लिखा गया है. ऐसे ही जोड़ने से गाना, हाथ, बाहर, सावन, बात, रात, भारत, नायक, पाहन ऐसे जोड़ना चाहिए. ಅಭ್ಯಾಸ 2.18 ಈ ಮಾತ್ರವಲೆ ಅಕ್ಷರ ಸೇ ಖಾಲಿ ಜಾಗ ಬರಿ. ಇಲ್ಲಿ ಶಬ್ದಗಳನ್ನು ಬಿಟ್ಟಿದ್ದಾರೆ. ಇಲ್ಲಿ ತಾ, ಡಾ, ತಾ, ನೋ ಹೀಗೆ ಕೊಟ್ಟಿದ್ದಾರೆ. ಅದಕ್ಕೆ ಇಲ್ಲಿ ಜೋಡಿಸಿದಾಗ ತಾಲಿ, ಡಾಲಿ, ಥಾಲಿ, ನದಿ, ನಲಿ ಬರಿಬೇಕು. ನದಿ ಅಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನಾರಿ ಅಂದರೆ ಜೋಡಿಸ್ಬೇಕು. ಮವಾಲಿ, ಸವಾರಿ, ಪಹಾಡಿ, ಕಹಾನಿ, ಬಕರಿ ಅಲ್ಲಿ ಕೊಟ್ಟಂಥ ಶಬ್ದಗಳನ್ನು ನೋಡಿಕೊಂಡು ಜೋಡಿಸ್ಲಿಕ್ಕೆ ಪ್ರಯತ್ನಿಸಬೇಕು. ಅಭ್ಯಾಸ 2.19 ಪಡಿ ಅವರು ಸಮಜ್ ಕರ್ಲಿಕ್ಕೆ. ಅಲ್ಲಿ ಏನಿದ್ದಾವು ಓದಬೇಕು, ಅದೇ ರೀತಿಯಾಗಿ ಬರೀಬೇಕು. ಮೇರಾ, ಮೇರಿ, ನನ್ನದು, ಇದನ್ನು ನಾವು 6ನೇ ವರ್ಗದಲ್ಲಿ ಓದಿದ್ದೇವೆ, ಅದನ್ನೇ ಇಲ್ಲಿ ರಿಪೀಟ್ ಮಾಡಿದ್ದಾರೆ. ಚಾಚಾ, ಚಾಚಿ, ಕಾಕಾ, ಕಾಕಿ. ಈಗ ನೋಡಿ ಬಾರ ಕಡೆ ಬರುವತ್ನಾಗ ಈಗ ಕಾ 2 ಸಲ ಬರೆದಾಗ ಅದೊಂದು ಶಬ್ದ ಆಗ್ತಾಯಿದೆ. ಇದೇ ರೀತಿ ಈಗ 2.1ದಿಂದ ನೋಡ್ತಾ ಬಂದಾಗ ಈ ಶಬ್ದಗಳನ್ನು ಇದೇ ರೀತಿಯಾಗಿ ಮಾಡ್ತಾಯಿದ್ದೆ. ಅದಕ್ಕೆ ಮೊದಲು ಬಾರ ಕಡೆ ಮಕ್ಕಳಿಗೆ ಬರಬೇಕು. ನಾನಾ, ನಾನಿ, ಪೋತಾ, ಪೋತಿ, ತೇರಾ, ತೇರಿ, ಮಾಮಾ, ಮಾಮಿ, ತೋತಾ, ತೋತಿ, ಬಚ್ಚಾ, ಬಚ್ಚಿ, ಲಡ್ಕಾ, ಲಡ್ಕಿ ಹೀಗೆ ಇನ್ನೂ ಹಲವಾರು ಶಬ್ದಗಳನ್ನು ಕಲಿಯಿರಿ. ಅಭ್ಯಾಸ 2.20 ಪೂರ್ಣ ಕೀಜಿ. ಡ್ಯಾಶ್ ಬಾಯಿ ಹೈ ಅಲ್ಲಿ ಕೊಟ್ಟಿದ್ದಾರೆ. ಮೇರಿ, ಮೇರಾ. ಬಾಯಿ ಅಂತಕ್ಕಂಥ ಪುಲ್ಲಿಂಗ್ ಅಂದರೆ ಮೇರಾ ಬಾಯಿ ಹೈ. ಎರಡನೇದು ಬಹನ ಅಂತ ಕೊಟ್ಟಿದ್ದಾರೆ. ಡ್ಯಾಶ್ ಕೊಟ್ಟಿದ್ದಾನೆ. ಇಲ್ಲಿ ಮೇರಿ, ಮೇರಾ ಇದೆ. ಮೇರಿ ಬಹನ ಹೈ, ಮೇರೆ ಚಾಚಾ ಹೈ, ಮೇರಿ ಮಾ ಹೈ, ಮೇರಾ ಮಿತ್ರ ಹೈ ಹೀಗೆ ಜೋಡಿಸಬೇಕು. ಶಿಕ್ಷಕ ಪ್ರತಿಪುಷ್ಟಿ. ಛಾತ್ರ ಶಬ್ದ ರಚನಾ ಕರ್ನೆ ಮೇ ಸಕ್ಷಮ ಹೈ. ಯಾವ ಮಗು ಎಲ್ಲ ಶಬ್ದಗಳನ್ನು ಸರಿಯಾಗಿ ಮಾಡಲು ಇಷ್ಟಪಡುತ್ತದೆಯೋ ಅಥವಾ ಚೆನ್ನಾಗಿ ಮಾಡಿದೆಯೋ ಅದಕ್ಕೆ ಈ ರೀತಿ ಬರಬೇಕು. ಇಲ್ಲಾಂದರೆ ಹೆಚ್ಚು ಕಡಿಮೆ ತಾವು ಆ ಮಗುವನ್ನು ಗುರುತಿಸಿ ಬರೀಲಿಕ್ಕೆ ಪ್ರಯತ್ನಿಸಬೇಕು. गतिविधि 4 ನೋಡೋಣ. बिना मात्रा वाले और मात्रा वाले शब्द से बने छोटे छोटे वाक्यों को लिखना है. ಈಗ ಇತ್ತೀಚೆಗೆ ಅದಿಂದ ಅವರಿಗೆ ಮಾತ್ರೆಗಳನ್ನು ಕಲಿತುಕೊಂಡ್ರಿ. ಇನ್ನು ಮಾತ್ರ ಇರತಕ್ಕಂಥ ಶಬ್ದಗಳು, ಮಾತ್ರ ಇರಲಾರ್ದಂಥ ಶಬ್ದಗಳನ್ನು ಇಲ್ಲಿ ಕೆಲವೊಂದು ವಾಕ್ಯಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನು ನೋಡಿ ಅದೇ ರೀತಿಯಾಗಿ 2 ಸಲ ಬರೀಲಿಕ್ಕೆ ಪ್ರಯತ್ನಿಸಬೇಕು. ಜಲ್ ಬರ್, ಗರ್ ಜಲ್, ಮತ್ ಕರ್, ಡರ್ ಮತ್. ಡರ್ ಮತ್ ಅಂದರೆ ಅಂಜಬೇಡ. ಕತ್ ಪಡ್ ಓದು, ಪತ್ರವನ್ನು ಓದು. ಬಸ್ ಬರ್ ಚಡ್, ಚಲ್ ಮತ್ ಕರ್, ಜಟ್ ಪಟ್ ऊट. अब चल टहर मत, पल चत पर रख. ಹಾಗೆ ವಿಚಾರ ಮಾಡಲಿಕ್ಕೆ ಸೋಚಿಯೇ. इस तरह के शब्द सोचकर वाक्य बनाई. ಇದೇ ಥರನಾಗಿ ಶಬ್ದಗಳನ್ನು ಕೊಟ್ಟಿದ್ದಾರೆ. ಈ ರೀತಿ ಯಾರಾದರೂ ಭೇಟಿಯಾದಾಗ, ಶಿಕ್ಷಕರು ಭೇಟಿಯಾದಾಗ ಶುಭ ದಿನ ಗುರುಜಿ, ಕಾನವಾ ಗುರುಜಿ ಹೀಗೆ ಎರಡೆರಡೇ ಶಬ್ದಗಳನ್ನು ಜೋಡಿಸಿ ಮಾತನಾಡೋದ್ರಿಂದ ಮಗು ಧೈರ್ಯದಿಂದ ಮಾತನಾಡಲು ಬರುತ್ತದೆ. ಈಗ ಇಲ್ಲಿ ನೋಡೋಣ. इस तरह के शब्द सोचकर वाक्य बनाइए. इधर उधर मत देख, अत इतर ನೋಡಬೇಡ. कार पर चल, खा मत, सो मत, देख मत ಹೀಗೆ ಬರೆದಿದ್ದಾರೆ. ಇನ್ನೂ ಹಲವಾರು ನೀವು ಬರೆಯಿರಿ. ಈಗ ಅಭ್ಯಾಸ 2.22 कविता में आए हुए मात्राओं को पढ़कर लिखिए. राजा का मामा आया, गाजर का हलवा लाया, काकर बाजा बजा, ಬಾಜಾ ಬಜಾ ಕರ್ ಮನ್ ಬಹಲಾ. ಈ ಒಂದು ಕವಿತೆನ, ಚುಟುಕು ಕವಿತೆಯನ್ನು ನೋಡಿದಾಗ ಇಲ್ಲಿ ಯಾವ ಮಾತ್ರೆ ಹೆಚ್ಚು ಪ್ರಯೋಗವಾಗಿದೆ ನೋಡಿದಾಗ ರಾಜ, ಕಾ, ಮಾಮ, ಆಯ ಆ ಮಾತ್ರೆ ಇದೆ. ಬೇಕಾದರೆ ತಾವೇನು ಮಾಡ್ಬೋದು, ಇಲ್ಲಿ ಇದೇ ಪದ್ಯವನ್ನು ಇಲ್ಲಿ ಒಂದು ಸಲ ಬರಿಬೋದು ಮಗು. ನಾನು ಇಲ್ಲಿ ಆ ಅಂತ ಮಾತ್ರ ಬರೆದಿದ್ದೇನೆ, ತಾವು ಬೇಕಾದರೆ ಬರೀರಿ. ಇಸ್ ಕವಿತಾ. ಈಗ ಪ್ರಶ್ನೆಗಳನ್ನು ನೋಡೋಣ. इस कविता में कौन सी मात्रा है. ಈ ಕವಿತೆಯಲ್ಲಿ ಇದನ್ನು ಓದಿದಾಗ ನಿಮಗೆ ಯಾವ ಮಾತ್ರೆ ಕಾಣಿಸ್ತಾ ಇದೆ. इस कविता में ಆ ಮಾತ್ರ है. किनका मामा आया ಅಲ್ಲಿ ಮೊದಲಿಗೆ ಕೊಟ್ಟಿದ್ದಾರೆ ನೋಡಿ. राजा का मामा आया. वेरी गुड. मामा ने क्या लाया. मामा ने गाजर का हलवा लाया. मन कैसे बहला. बाजा बजा कर मन बहला. ಕೆಲವು ಮಕ್ಕಳು ಏನು ಮಾಡ್ತಾರೆ, हलवा खाकर बाजा बजा बजा कर ऐसे बोलते रहते हैं. लेकिन इस कविता में छोटा है, यहाँ कैसे बहला इन्हें बाजा बजा कर
मन वाला यही लिखना चाहिए। अभ्यास 2.23 कविता पढ़कर ई मात्रा वाले शब्दों को ध्यान से पढ़िए और प्रश्नों के उत्तर लिखिए। ಈಗ ಇಲ್ಲಿ ಕವಿತೆ ಈ ಮಾತ್ರೆ ಕೊಟ್ಟಿದ್ದಾರೆ, ಈಗಾಗಲೇ ನೀವು ಆ ಮಾತ್ರೆನ ಓದಿದ್ರಿ, ರಾಜಕ ಮಾಮಾಯ ಅಂತ. ಇದೇ ಥರನಾಗಿ ಮछली ಜಲ್ ಕಿ ರಾಣಿ ಈಗ 6ನೇ ವರ್ಗದಲ್ಲಿ ಕೂಡ ಓದಿರ್ಬೋದು, ಯೂಟ್ಯೂಬಲ್ಲಿ ಕೂಡ ನೋಡಿರ್ಬೋದು. ಇಲ್ಲಿ ಈ ಮಾತ್ರೆ ಇರ್ತಕ್ಕಂಥ ಕವಿತೆಯನ್ನು ಓದಬೇಕು, ಪ್ರಶ್ನೆಗಳಿಗೆ ಉತ್ತರಿಸಬೇಕು. मछली जल की रानी कितना पानी, इतना पानी उतना पानी, उधर पानी नीचे पानी, उधर भी पानी इधर भी पानी उधर भी पानी, सभी ओर पानी ही पानी. ಈ ಒಂದು ಕವಿತೆಯನ್ನು ನೋಡಿದಾಗ ಈ ಮಾತ್ರೆ ಹೆಚ್ಚು ಬಳಕೆಯಾಗಿದೆ. ಈ की मात्रा वाले शब्द अलग करके लिखिए. ಇಲ್ಲಿ ನೋಡ್ತಾ ಬರಬೇಕು. ಈ ಮಾತ್ರೆ ನೋಡಿ, ಮछली ಲಿ ಇದೆ, ಅಲ್ಲಿ ರಾಣಿ ಇದೆ, ಕಿತನಾ ಇದೆ. ಈ ಮಾತ್ರ ನೋಡಿದರೆ ಕಿತನಾ ಬರೀಬೇಕು. ಆಮೇಲೆ ऊपर नीचे नीचे ಬರೀಬೇಕು. ಈ ಮಗು ಇಲ್ಲಿ ಏನು ಮಾಡಿದೆ, ಮछली ರಾಣಿ ಪಾನಿ ಬಿ ಸಬಿ ಹಿ ಬರ್ದಿದೆ. ಯಾಕೆ ಬರ್ದಿದೆ ಅಂದರೆ ಮಾತ್ರ ವಾಲೆ ಕೊನೆಗೆ ಬರ್ತಕ್ಕಂಥ ಶಬ್ದ, ತೂಕಾಂತ ಶಬ್ದ ಅಂತ ಏನು ಹೇಳ್ತೀವಲ್ಲ ಅದನ್ನು ನೋಡಿ ಈ ಮಗು ಇಲ್ಲಿ ಬರ್ದಿದೆ. ಇನ್ನೂ ಕೆಲವೊಂದು ಈ ಮಾತ್ರೆಗಳನ್ನು ಬರೆದ್ರೂ ಕೂಡ ಏನು ತಪ್ಪಿಲ್ಲ. जल की रानी कौन है, जल की रानी मछली है. सभी ओर क्या है, सभी ओर पानी है. इस कविता में पानी शब्द कितने बार आया है, ಇದನ್ನ ನೋಡ್ತಾ ಬರಬೇಕು. ನೋಡಿದಾಗ 9 ಸಲ ಅಂದರೆ इस कविता में पानी शब्द 9 बार आया है. शिक्षक प्रतिपुष्टि. छात्र कहानी और कविता को पढ़कर प्रश्नों का उत्तर दे पाता है. जिस विद्यार्थी को प्रश्न पूछा जाता है प्रश्न का उत्तर देता है तो सही है, नहीं देता है तो प्रेरित करना चाहिए. आप बच्चों को देकर लिखना चाहिए. मूल्यांकन गतिविधि. अब तक हम मूल्यमापन करते थे, लेकिन अब मूल्यांकन है. यही मूल्यांकन जो करते हैं उसको समझकर या उस छात्रों को देकर गुणात्मक मूल्यांकन के लिए अंक दे सकते हैं. उपयुक्त कविता में आए हुए 2 अक्षर वाले शब्द लिखिए. अब आपने जो कविताएं पढ़े हैं उसमें आने वाले 2 अक्षर वाले शब्द लिखना है. यहाँ जल, रानी, पानी, नीचे, सभी, और लिखा गया है. और उपयुक्त कविता के आधार पर ಮಾತ್ರಾ ವಾಲೆ ಸರಳ ಶಬ್ದ लिखिए. ಇಲ್ಲಿ ಬರ್ತಕ್ಕಂಥ ಶಬ್ದಗಳು ಅದನ್ನು ನೋಡಿ ಬರಿಬೇಕು. मछली कितना पानी सभी रानी. परियोजना चटवटिके. किन्हीं 2 बाल कविताओं का संग्रह कर उसमें प्रयुक्त मात्राओं का को लिखिए. ಮಕ್ಕಳಿಗೆ ಚಟುವಟಿಕೆ ಕೂಡ ಮಾಡಿಸ್ಬೋದು. ನೀವು ಯಾವುದಾದ್ರೂ ಓದಿದರೆ ಅಥವಾ ಯಾವುದಾದ್ರೂ ದೇಶಭಕ್ತಿ ಗೀತೆ ಇರಲಿ, ಚುಟುಕು, ಅವುಗಳನ್ನು ಸಂಗ್ರಹ ಮಾಡಿ ಬರೀಲಿಕ್ಕೆ ಹೇಳಬೇಕು. सीखने के प्रतिफल आत्मसात करने के संबंध में छात्र के मूल्यांकन स्तर. यहाँ 5 स्तर दिया गया है. 8वीं कक्षा सीखने की कोशिश कर रहा है, सीख रहा है, सीखने में प्रगति नज़र आ रही है, समझकर सीख रहा है, सीखने के प्रतिफल को समझकर नियमित रूप से अपनी भाषा में प्रयोग कर रहा है. यहाँ प्राप्त स्तर है, शिक्षक का हस्ताक्षर है. लेकिन कोई छात्र स्कूल आता है तो वह पहली तो कोशिश करता है, कुछ नहीं करने पर भी स्तर 1 देना ही चाहिए. और ये छात्र सभी कविता हो, मात्रा हो, सभी लिखने के लिए आता है तो इसका स्तर 5 देना चाहिए. या समझ कर सीखता है तो उसे 4 देना चाहिए. अभी सीखने में नज़र आ रहा है, जो बोलने के लिए तड़पता है या बोलने के लिए नहीं आता है वैसे 3 दे सकते हैं. यह आप पर निर्भर है. धन्यवाद.